10 ರೂಪಾಯಿ ಅಂತ 20 ರೂಪಾಯಿ ಮಾರಿ, ಓಕೆ. 100 ರೂಪಾಯಿ ಮಾರಲ್ಲ, ಯಾರಿಗೆ ಬರ್ತಾರೆ ಜನ? ಥಿಯೇಟರ್ ಯಾರು ಬರ್ತಾರೆ? ಇಂಥ ಚಂಡಾಳ ವ್ಯಾಪಾರ ನಾನು ಎಲ್ಲೂ ನೋಡಿಲ್ಲ. ಇದು ಬರಲ್ಲ ಬಿಡಿ ಸ್ವಾಮಿ, ನನ್ನ 15 ಎಕರೆ ಜಮೀನು ಇದೆ, ಅಲ್ಲೋ ಬಾಳೆನೋ ಗೆಳೆಯನೋ ತೆಂಗಿನಕಾಯಿ ಹಾಕೊಂಡು ಜೀವನ ಮಾಡ್ಕೊಂಡು ಎಲ್ಲ ಗೊತ್ತು ನನಗೆ. ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ, ನನಗೆಲ್ಲ ಗೊತ್ತು. ಕಡಲೆಕಾಯಿ ಮಾಡೋದು ಗೊತ್ತು. ಬೀದಿ ಮೇಲೆ ನಾವು ಪುಟ್ಟಿ ಹಾಕೊಂಡು ಕಡಲೆಕಾಯಿ ಮಾಡ್ತಾ ಇದ್ದೋ ಅವಾಗ ಕೆಂಟಲ್ಲಿ. ಕಡಲೆಕಾಯಿ ಅಂತ ಇದ್ದೆ, ಅದು ಗೊತ್ತು. ಬೆಲ್ಲ ಮಾಡೋದು ಗೊತ್ತು. ಜೀವನ ಮಾಡಲಿಕ್ಕೆ ಏನ್ರಿ ಮನ್ಸೂನ್ ಬೇಕಾಗಿರೋದು? ಬೆಳಗ್ಗೆ ಅಂತ 100 ರೂಪಾಯಿಲೂ ಜೀವನ ಮಾಡ್ಬೋದು, 1 ಕೋಟಿ ರೂಪಾಯಿಲೂ ಜೀವನ ಮಾಡ್ಬೋದು. ಅದು ಜೀವನ. ಬದುಕಿದ್ರೆ ಸಾಕು. ದುಡ್ಡಿನ ಕಟ್ಟಾಳಿಕೇನು 200 ವರ್ಷ 300 ವರ್ಷ ಇರ್ತಾರೇನ್ರಿ? ಯಾವಾಗ ದೇವ್ರು ಬಾಳ್ತಾ ಇರ್ತಾನೆ, ನೀನು ಮಾಡೋದು ಸಾಕು, ಆಯ್ ಕಲಿಂಗ್ ಅಂತಾನೆ. ಹೋಯ್ತಾ ಇರ್ಬೇಕು. ದೇವ್ರು ಗೊತ್ತಾಗಲ್ಲ ಹೆಂಗ್ ಹೋಗ್ತೀನಿ ಅಂತ, ಹೋಯ್ತಾ ಇರ್ಬೇಕು. ನನ್ನಿಂದ ಯಾರು ಕೇಳಬಾರ್ದು. ದೇವರು ನಮಗೆ ಕಲಿಸಿರೋದು ಒಳ್ಳೇದು ಮಾಡು, ಇನ್ನೊಬ್ರು ಕೆಟ್ಟದ್ದು ಮಾಡಬಾರ್ದು. ನಿನ್ನ ಕೈಲಾದ ಒಳ್ಳೇದು ಮಾಡು. ಇನ್ನೊಬ್ರು ನೋಡಿ ಅವನಂಗ ಆವಾಗ ನಾನು ಹಿಂಗೆ ಆವಾಗ ಅಂತ ಹೇಳ್ಬಾರ್ದು. ಇದೇ ನಮ್ಮ ದ್ವಾರಕೇಶ್ವರು ಎಷ್ಟು ಸಿನಿಮಾ ತಂದ ಸ್ವಾಮಿ. ಅವ್ರ ಗತಿ ಏನಾಗಿದೆ ಇವತ್ತು ನೋಡಿ. ಅವನೊಬ್ಬ ಪುಣ್ಯಾತ್ಮ. ಅವ್ರ ಮನೆ ತಗೊಂಡ್ರು ಸ್ವಾಮಿ ನೀವು ಸ್ವಂತ ಮನೆ ಮಾಡೋಗಂಟ ನೀವು ಮನೆ ಇದೆ ಅನ್ನೋದಕ್ಕೆ ಅವ್ರು ಪ್ಯಾನ್ ಇಂಡಿಯಾ ಆಗ ಹೀರೋ ಹಂಗಿರ್ಬೇಕು. ಯಾವತ್ತು ಈ ಸೊಸೈಟಿ ಪ್ಯಾನ್ ಇಂಡಿಯಾ ಆಗ ಅದು ಹೊಟ್ಟೆವ್ರಿಗೂ ಸಾಯ್ತಾ ಇದ್ರೆ ಅವರೇ ಸಾಯ್ಬೇಕು. ಒಳ್ಳೆ ಥರ ಇದ್ರೆ ದೇವ್ರು ಕಾಪಾಡ್ತಾರಂತೆ ಯಾವತ್ತು. ಅದೇನ್ರಿ ನೀವು ಬ್ರಾಹ್ಮಣರು ನಿಮ್ಗೆಲ್ಲ ಗೊತ್ತು. ಇವಾಗ ಬ್ರಾಹ್ಮಣರು ತುಂಬ ವರ್ಷ ಇರ್ತಾರೆ ಅಂದರೆ ಕಾರಣ ನೀವು ಊಟ ಮಾಡೋದು 1 ಗಂಟೆ. ಯಾಕೆಂದ್ರೆ ಚೆನ್ನಾಗಿ ತಿಂದು ಅಗದು ಹೋಗೇ ಅಲ್ಗೋಗ್ಬೇಕು. ಯಾಕೆಂದ್ರೆ ನೀವು ರಿಸ್ಕ್ ತಗೊಳ್ಳೋಣ. ಸ್ವಾಮಿ ಅವ್ರ ಅಪ್ಪ ಅವರು ನನಗೆ ಚಿಕ್ಕಪ್ಪ ಅವ್ರ ಗುರುಗಳು. ಯಾಕೆ ಸರ್ 100 ವರ್ಷ ಇರ್ತಾರೆ? ಊಟ ತಿನ್ಬೇಕಾದ್ರೆ ಎಗಿರಿ ತಿಂಗಿ ಮಜ್ಜಿಗೆ ಕುಡಿದು ನಿದ್ದೆ ಬರ್ತದಂತೆ. ಮಲಿಗೆ 2 ಅವರ್ ಅಂತ ಬೇರೆ ಕೆಲಸ. ಅದು ಬ್ರಾಹ್ಮಣ್ ಸೋದವರು. ಅದಾದ್ರೂ ಸಟ್ರು ಜಾಸ್ತಿ ಬದುಕಿರೋದು ಬ್ರಾಹ್ಮಣ್ ನಂಬರ್ 1, ಸೆಕೆಂಡ್ ಸಟ್ರು. ನಿಮ್ಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ, ನೀವು ಓದಿರ್ಬೇಕು. ಗೊತ್ತಿಲ್ಲ ಕಲ್ತ್ಕೊಳ್ಳಿ. ನಾವು ಚಡ್ಡ ಹೇಳ್ತಾ ಇದ್ದೀವಿ, ಕಲ್ತ್ಕೊಳ್ಳಿ. ಏನಣ್ಣ ಹಂಗಿದೆ ಪ್ರಪಂಚ. ಅಲ್ಲ ಪ್ರೆಸ್ ಅವರು ಆಗಲಿ ಮೀಡಿಯಾ ಆಗಲಿ ನನ್ನ ಸಿನಿಮಾ ಹೊಗಳಬಿಟ್ಟು ಹಾಕ್ಬಿಟ್ರು ಜನ ಬರಲ್ಲ. ಯಾರು 100 ರೂಪಾಯಿ ಕೊಡ್ತಾರೆ ಜನ ನೋಡ್ತಾರೆ, ಅವ್ರದ್ದೇ ಇದ್ರೆ ಅವಾಗ ನನ್ನ ಕಾಸು ಬರ್ತೀನಿ ಅಷ್ಟೊಂದು ತಿಳ್ಕೊಂಡಿದ್ದೀನಿ. ನೀವು ಅಷ್ಟೇ ಪಿಕ್ಚರ್ ನೋಡಿ ಚೆನ್ನಾಗಿದ್ರೆ ಬರೀರಿ. ಚೆನ್ನಾಗಿದೆ ಮ್ಯಾಟ್ ಇದೆ ಅಂತ ಬಡ್ಜೆಟ್ 100 ಕೋಟಿ ಆಗ್ಬೋದು, 50 ಲಕ್ಷ ಆಗ್ಬೋದು. ಕತೆ ಚೆನ್ನಾಗಿದ್ರೆ ಮಾತ್ರ ಬರೀರಿ. ಒಳ್ಳೆ ಮೆಸೇಜ್ ಕೊಡೋಬಿಡಪ್ಪ. ಯಾಕೆಂದ್ರೆ ಈ ಪಿಕ್ಚರು ಇನ್ನೊಬ್ರು ಪ್ರೊಡ್ಯೂಸರ್ ಮಾಡಿದ್ರು. ನನಗೆ ಡೈರೆಕ್ಟ್ರು ತೋರ್ಸ್ತಾ ನಾನು ಖಾಲಿ ಇಟ್ಕೊಂಡೆ ಬಂದು ಹೈದರಾಬಾದಲ್ಲಿ. ಅಣ್ಣ ನೀವು ಒಂದು ಅರ್ಧ ಗಂಟೆ 1 ಅವರ್ ಪಿಕ್ಚರ್ ನೋಡಿ ಅಂತ. ಪಿಕ್ಚರ್ ನೋಡಿದೆ ಮ್ಯಾಟ್ ಇಲ್ಲ ಬಿಡಿಯ. ಯಾಕೆಂದ್ರೆ ನನಗೆ ಬರ್ತದೆ. ಕಾರಣ ಏನು ಅಂದರೆ ಬಹುದೂರ್ ಸಿನಿಮಾನು ಟೇಕ್ ಓವರ್ ಮಾಡೋದು ಗೊತ್ತಿರೋಂಗೆ ಹೇಗೆ ಯಾರೋ ಬೇರೆ ಪ್ರೊಡ್ಯೂಸರ್ ಮಾಡಿದ್ರು. ಅವ್ನ ಬಡ್ಜೆಟ್ ಸಾಲದೆ ಅವಾಗ ಡೈರೆಕ್ಟ್ರ್ ಬಂದು ನಮ್ಮ ಕಾಲಿಗೆ ಇಟ್ಕೊಂಡ. ಹೀರೋ ಬಂದು ಇರ್ಬೋದ ಮಿಸ್ಟರ್ ಧ್ರುವ ಸಜ್ಜ ಟೇಕ್ ಓವರ್ ಮಾಡೋಣ ಅಂತ 125 ದಿನ ನರ್ತಕ್ಕೆ ಥಿಯೇಟ್ರು. ಬಹುದೂರ್ ಸಿನಿಮಾ ಅದಕ್ಕೆ ಮುಂಚೆ ಅದ್ದೂರಿ ಸಿನಿಮಾ ನೆಗ ಇಟ್ಟು ಆದ್ರೂ ಒಂದು ಪಿಕ್ಚರು ಟೇಕ್ ಓವರ್ ಮಾಡಿ ಯಾರೂ ಇಲ್ಲ. ಒಂದೇ ಕನಕಪುರ ಶ್ರೀನಿವಾಸ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಒಂದೇ ಕನಕಪುರ ಶ್ರೀನಿವಾಸ್ ಟೇಕ್ ಓವರ್ ಮಾಡ್ದ ಇಟ್ಬಾರ್ದ ಪಿಕ್ಚರು. ಯಾಕೆ ಕರ್ಕೊಂಡು ಹೇಳ್ತೀನಿ. ಟೆನ್ಷನ್ ಆಗಬೇಡಿ ಬಿಡಿ. ಯಾಕೆ ಟೆನ್ಷನು? ನಾನು ಮಾತಾಡ್ರಿ ನನ್ನ ಸ್ಟೈಲು. ಅದೇ ನಮ್ಮ ಡೆಪ್ಟಿ ಸಿ ಎಂ ಮಾತಾಡಿದ್ರೆ ಅವ್ರು ಟೆನ್ಷನ್ ಆಗಲ್ವಾ? ಅವ್ರ ಮೊನ್ನೆಲ್ಲ ಲಾಳ ಪ್ರಕಟಿಸ್ತೀನಿ ಆರ್ಟಿಸ್ಟ್ಗೆ ಅಂದರು.
ನಮ್ಮನೆ ಉಂಟಾ ಇಲ್ಲ ಅವಾಗ ನಮ್ಮ ಕೇಬಲ್ ಉಂಟಾ ಇತ್ತಾ? ನೀವು ಮೀಡಿಯಾ ಏನು ಮಾಡ್ತಾ ಇದ್ರಿ? ನೆಟ್ಟು ಬಾಟ್ಲು ಅಂದ್ರೆ ಏನ್ರಿ? ಕಾಲ ಕಚ್ಚಾಕ್ಬಿಡ್ತೀನಿ ಅಂತ ಗೊತ್ತಾ ನಿಮಗೆ? ಹಂಗಂದಿಲ್ವಾ? ನಮ್ಮ ಡೆಪ್ಯೂಟಿ ಕರೆ ಕೊಡೋರು ಅವರಪ್ಪ ಟೆಂಟ್ ಬಳಿಸ್ಕೊಂಡಿದ್ದ, ಚೆಕ್ ಪಿಕ್ಚರ್ ಆಗ್ತಾ ಇದ್ದ, ನಾನು ನೋಡಿದ್ದೀನಿ. ಸಿನಿಮಾ ಇದೆ ಬಂದು ಕೆಂಪೇಗೌಡ ಅವರಪ್ಪ ಅವ್ರ ಡೆಪ್ಯೂಟಿ ಯುವ ಡೆಪ್ಯೂಟಿ ಆದಾಗ ಅವನ ಮುಂಚೆ ಜಾವ ಗಾಡಿಗೆ ಪೆಟ್ರೋಲ್ ಕಾಸು ಇರಲಿಲ್ಲ. ಹಿಂಗೆ ಬರೀಬೇಕಾರೆ ಜಾವ ಗಾಡಿಗೆ ಪೆಟ್ರೋಲ್ಗೆ ನಾನು ಕೊಟ್ಟಿದ್ದೀನಿ ಕಾಸು. ಡೆಪ್ಯೂಟಿ ಸಿಎಂ DK ಶಿವಕುಮಾರ್ಗೆ ನಾನು ಕನಕಪುರ ಬಂಡೆ. ಆಮೇಲೆ ನನ್ನ ಹೆಸರು ಇವಾಗ ಅವ್ನು ನನ್ನ ಹೆಸರು ಆಮೇಲೆ ಅವ್ರು ಬಂದಿರೋ ದುಡ್ಡು ಜಾಸ್ತಿ ಆಗ್ತಾರೆ. ನಾನು 55 ವರ್ಷದ ಸಾಕಾರ. ರಮೇಶ್ ಭಟ್ ಮನೆ ತಗೊಂಡು ಕನಕಪುರದಲ್ಲಿ 18 ಲಕ್ಷ ರೂಪಾಯಿ ಮನೆ. ರಮೇಶ್ ಗೊತ್ತಲ್ಲ ಆಕ್ಟಿಂಗ್. ಅವ್ರು ಎಲ್ಲಿಯವರು? ರಮೇಶ್ ಭಟ್ ಎಲ್ಲಿಯವ್ರಿ? ಯಾವೂರವರು? ಈ ಪ್ರೆಸ್ ಗೊತ್ತಿಲ್ಲ ಹೇಳಿ. ಅವ್ರು ಯಾವೂರು? ಅವ್ರ ಇನ್ಕೇಸ್ ಏನು? ಅವ್ರ ಮಿಸಸ್ ಕಾವಿತ್ರಿ ಅಂತ ಲಕ್ಷ್ಮಿ ಏನು ಹೇಳಿ ಮದುವೆ ಮಾಡಿಕೊಂಡು ನಮ್ಮ ಊರಲ್ಲಿ ಇದ್ರು. ಸ್ವಾಮಿ ಈ ಊರಲ್ಲಿ ನನಗೆ ಆಗಲ್ಲ, ನಾನು ಆಕ್ಟ್ ಮಾಡೋದು ಆರೈಸೋರೆ ತಗೋಬಿಡಿ ಮನೆ, ನಾನು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತೀನಿ. ಅವ್ರು ತಗೋ ಬ್ರಾಹ್ಮಣ್ಸ್. ಅಯ್ಯೋ ಪಾಪ ಇಲ್ಲಿ ಆಗಲ್ಲ, ರೇಷ್ಮೆ ಕೆಲಸ ಅಂದರೆ ವಾಸ್ತೆ ಕೆಲಸ, ಇದು ಮಾಡೋಕ್ಕಾಗಲ್ಲ ಅಂತ 14 ಲಕ್ಷ ರೂಪಾಯಿ ಅವತ್ತು. ನಾನು ಹೇಳ್ತಾ ಇದ್ದು 40 ವರ್ಷದಿಂದ ಮಾತು, ಇವತ್ತಿನ ಮಾತಾಡಲ್ಲ. ದುಡ್ಡು ಸುರಿದ್ಬಿಟ್ಟೆ ಮೂಟೆಯಲ್ಲಿ, ಕ್ಯಾಶ್ ಎಲ್ಲ. ಇವತ್ತು ನನ್ನ ಫೋಟೋ ಮನೆ ಇಟ್ಕೊಂಡ, ಹೋಗಿ ನೋಡಿ, ಹೋಗಿ ಚೆಕ್ ಮಾಡಿ. ಅದು ಕನಕಪುರ ಶ್ರೀನಿವಾಸ ಅಂದರೆ ಫಸ್ಟ್ ಬಂಡೆ ಕನಕಪುರ ಶ್ರೀನಿವಾಸ. 2ನೇ ಬಂಡೆ ಇವಾಗ ಬಂದವರಲ್ಲ, ನಾನು ಕೊಟ್ಟಿರೋದು 2ನೇ ಬಂಡೆ ಅವರು. ಧೈರ್ಯವಾಗಿ ಹೇಳ್ತೀನಿ ನಾನು ಯಾವನು ನನ್ನ ಮಗನಿಗೆ ಹೆಸರಲ್ಲ. ಅವ್ರ ಬಾಬೆಲ್ಲ ಬಂದ ಸಿನಿಮಾ ಒಂದೇ ಪಿಕ್ಚರು ಔಟು. ನಿಮ್ಗೆಲ್ಲ ಗೊತ್ತಿರ್ಬೇಕು, ಕಾಂತರಾಜ್ ಅಂತ ಬರೀರಿ ಹಿಂಗೇನೆ ಮೆರವಣಿಗೆ ಅಂತ ಪಿಕ್ಚರ್ ಮಾಡ್ತಾ ಊರಲ್ಲ ಸಾಲ ಇನ್ನೂ ಕೊಟ್ಟಿರೋಲ್ಲ ಅಂತ ಹೇಳ್ತಾರೆ. ಎಲ್ರಿ ನಿಮ್ಮ ಫ್ರೆಂಡು ಮೆರವಣಿಗೆ ಒಂದೇ ಪಿಕ್ಚರ್ ಮಾಡೋದು. ಪ್ರಜ್ವಲ್ ಹೀರೋ ರೀ, ಮಹೇಶ್ ಡೈರೆಕ್ಟ್ರು. ಮೆರವಣಿಗೆ ಊರೆಲ್ಲ ಸಾಲ ಮಾಡ್ಕೊಂಡು, ಬೆಂಗಳೂರಲ್ಲಿ ಸಾಲ ಮಾಡ್ಕೊಂಡು ಲೆಕ್ಕ ಬಿಟ್ಟ ಕನಕಪುರಕ್ಕೆ, ಇನ್ನೂ ಬಂದಿಲ್ಲ. ನಾವು ಅಂತವರಲ್ಲ, ನಾನು ನೆಗೆದೂ ಇಲ್ಲ, ಆರೋದೂ ಇಲ್ಲ, ಬೀಳೋದೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.